ಮದುವೆ ಎಲ್ಲಾಗುತ್ತೋ ಗೊತ್ತಿಲ್ಲ. ಸುಬ್ಬು ಹತ್ರ ನನ್ನ ಪ್ರೀತಿನ ನಾನು ಹೇಗೆ ಹೇಳ್ಕೊಳ್ಳಿ ಅದೂ ಗೊತ್ತಿಲ್ಲ. ನಾನು ಇನ್ನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಸುಬ್ಬು ಅಂದ್ಕೊಂಡಿದ್ದಾನೆ. ನಾನು ಇನ್ನು ಯಾರನ್ನೋ ಪ್ರೀತಿಸ್ತಾ ಇಲ್ಲ, ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ನಾನು ಸುಬ್ಬುಗೆ ಹೇಳಿದ್ರೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಏನೂ ಗೊತ್ತಾಗ್ತಿಲ್ಲ ನನಗೆ. ನಾನು ಏನು ಮಾಡಲಿ? ಸುಬ್ಬು, ನನ್ನನ್ನು ಸೋಲ್ಸ್ಬಿಟ್ಟೆ ಅಂತ ಅನಿಸ್ತಿದೆಯಲ್ಲ ಮೇಡಮ್ ನಿಮಗೆ? ಹಾಳದು ಮನಸ್ಸು ಅಂತಾರಲ್ಲ, ತುಂಬ ಕಾಡ್ತಾ ಇದೆ ಮೇಡಮ್ ನನಗೆ. ಇವ್ರಿಗೇನಾದರೂ ಹೇಳಿದ್ರೆ ಏನು ಅನ್ಕೋತಾರೋ, ಜೋರಾಗಿ ಮಾತಾಡಿದ್ರೆ ಏನು ಅನ್ಕೋತಾರೋ, ಈ ವಿಷಯ ಇನ್ನೊಬ್ರಿಗೆ ಹೇಳಿದ್ರೆ ಇವ್ರೇನು ಅನ್ಕೋತಾರೋ, ಬರೀ ಇವ್ರೇನು ಅನ್ಕೋತಾರೋ ಅವ್ರೇನು ಅನ್ಕೋತಾರೋ ಅಂತ ಯೋಚನೆ ಮಾಡಿ ಮಾಡಿ ಮನಸ್ಸಲ್ಲೇ ಕೊರಗ್ತಾ ಇದ್ದೀನಿ ಮೇಡಮ್. ಯಪ್ಪ, ಈ ವಿಷಯ ಎಲ್ಲ ತಲೆಗೆ ಬಂದು ಸಾಯ್ತಿರ್ತೀವಲ್ಲ, ಈ ಹಿಂಸೆ ತಡ್ಕೊಳಕ್ಕಾಗಲ್ಲ ಮೇಡಮ್. ನಿಮ್ಗೆ ಹೇಳೋದಕ್ಕೂ ಆಗ್ತಾ ಇಲ್ಲ. ಏನು ಗೊತ್ತಾ ಮೇಡಮ್, ಇವತ್ತು ಯಜಮಾನ್ರಿಗೆ, ಲಲಿತಾ ದೇವಿ ಅಮ್ಮವ್ರಿಗೆ, ಎಲ್ರಿಗೂ ಇರೋ ಸತ್ಯ ಎಲ್ಲ ಹೇಳ್ಬಿಡ್ಬೇಕು ಅನ್ಕೊಂಡೆ. ಆದರೆ ಆಗಲೇ ಇಲ್ಲ ಮೇಡಮ್. ನಾನು ಎಷ್ಟು ಪ್ರಯತ್ನ ಪಡ್ತಿದ್ರು ನನ್ನ ಬಾಯಿಂದ ಸತ್ಯ ಬರ್ತಾನೇ ಇಲ್ಲ. ಆದರೂ ನಾನು ಹೇಳಲ್ಲ ಅನ್ಕೋಬೇಡಿ ಮೇಡಮ್, ನೀವು ಆದಷ್ಟು ಬೇಗ ಹೇಳ್ತೀನಿ. ಇಲ್ಲಾಂದರೆ ಈ ಥರ ಯೋಚನೆಗಳು ನನ್ನ ನರಳಿಸಿ ಸಾಯಿಸ್ಬಿಡುತ್ತೆ. ನಾಳಿದ್ದ ಮದುವೆ ಸುಬ್ಬು, ಯಾಕೋ ಈಗ ಆಡ್ತಿದ್ಯಾ? ಯಾಕೋ ಇಷ್ಟೊಂದು ನೊಂದ್ಕೊಂಡಿದ್ಯಾ? ನಿಜವಾಗ್ಲೂ ನಿನಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ? ಯಾವತ್ತೋ ಯಾವುದೋ ಕಾರಣಕ್ಕೆ ಹೇಳಿದ್ದು ಒಂದೇ ಒಂದು ಸುಳ್ಳು ಇವತ್ತು ನನ್ನಿಂದ ನಿನ್ನ ದೂರ ಮಾಡ್ತಾ ಇದೆ. ನಾನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಅನ್ಕೊಂಡು ನೀನು ನನ್ನಿಂದ ದೂರ ಆಗ್ತಾ ಇದೆಯಾ? ಆದರೆ ನಾನು ಪ್ರೀತಿಸ್ತಾ ಇರೋದು ನಿನ್ನೆನ್ನೇ ಸುಬ್ಬು. ಈ ವಿಷಯನ ನಾನು ನಿನಗೆ ಹೇಗೆ ಹೇಳಲಿ? ಈ ವಿಷಯ ಹೇಳಿದ್ರೆ ನೀನು ಏನು ಅನ್ಕೋತೀಯೋ ಅನ್ನೋ ಭಯ ನನಗೂ ಕಾಡ್ತಾ ಇದೆ ಸುಬ್ಬು. ಏನೋ ಮೇಡಮ್, ಅರ್ಥನೇ ಆಗ್ತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಮೇಡಮ್ ನಾನು. ಆದರೆ ನಿಮ್ಮ ಕೈ ಮುಗಿತೀನಿ ಮೇಡಮ್. ಒಂದೇ ಒಂದು ರಿಕ್ವೆಸ್ಟು, ಯಜಮಾನ್ರು ನನ್ನ ಪಾಲ್ಗೆ ದೇವರು, ಅವ್ರ ಸೇವೆ ನಾನು ಮಾಡ್ತಾನೇ ಇರಬೇಕು. ಅದನ್ನು ಮಾತ್ರ ನನ್ನಿಂದ ಕಿತ್ಕೋಬೇಡಿ ಮೇಡಮ್, ಕಿತ್ಕೋಬೇಡಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಸುಬ್ಬು? ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ಕೊಂಡಿರೋ ಹುಡುಗನೇ ನನ್ನಿಂದ ದೂರ ಆಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡಲಿ? ಈ ಪ್ರೀತಿನ ನಾನು ಹೇಗೆ ಪಡ್ಕೊಳ್ಳಿ? ಪ್ರೀತಿಯ ಕಂದ ಎಂಥ ಸನ್ನಿವೇಶದಲ್ಲೂ ಕುಗ್ಗದಿರು. ಏನೇ ಆಗಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತನ್ನು ಮರೆಯದಿರು. ನಿನ್ನ ಜೊತೆ ಶಕ್ತಿಯಾಗಿ ಅಮ್ಮನ ಆಶೀರ್ವಾದವಿದೆ. ಇಲ್ಲ, ನಮ್ಮಮ್ಮ ನನ್ನ ಜೊತೆ ಇದ್ದಾಳೆ. ನನಗೆ ಧೈರ್ಯ ಕೊಡೋದಕ್ಕೆ ಅಮ್ಮನ ಮಾತುಗಳು ನನ್ನ ಜೊತೆ ಇದೆ. ಅಮ್ಮ ಕೊಟ್ಟಿರೋ ಲೆಟರ್ ನನ್ನ ಹತ್ರ ಇದೆ. ಅಮ್ಮನೇ ನನಗೆ ಬೆಂಬಲವಾಗಿ ನಿಂತಿರುವಾಗ ನಾನು ಯಾಕೆ ಭಯ ಪಡಬೇಕು? ಇಲ್ಲ, ನನ್ನ ಪ್ರೀತಿನ ನಾನು ಹೇಳ್ಕೊತೀನಿ, ನನ್ನ ಪ್ರೀತಿನ ನಾನು ಪಡ್ಕೋತೀನಿ, ನನ್ನ ಪ್ರೀತಿನ ನಾನು ಉಳಿಸ್ಕೋತೀನಿ. ನಾನು ಗೆಲ್ತೀನಿ ಅಮ್ಮ, ನಾನು ಗೆಲ್ತೀನಿ. ಅಲ್ರಿ, ಮದುವೆ ದಿನನೂ ಗೊತ್ತಾಯ್ತು, ಕಾರ್ಡು ಪ್ರಿಂಟ್ ಆಯ್ತು, ಮದುವೆ ಮಾತ್ರ ಎಲ್ಲಿ ಅಂತ ಗೊತ್ತಾಗ್ಲಿಲ್ವಲ್ಲ. ನಾವು ನೋಡಿದ್ರೆ ಬಟ್ಟೆ ಬರೆ ಎಲ್ಲ ಜೋಡ್ಸ್ಕೊಂಡು ಕೂತಿದ್ದೀವಿ. ಲೇ ವಿಶಾಲು, ಇದು ದೊಡ್ಡ ಮನೆ ಕಾರ್ಯ ಕಣೆ. ದೊಡ್ಡ ಮನೆ ಕಾರ್ಯ ಅಂದರೆ ಸುಮ್ಮನೆ ಅಲ್ಲ. ಅಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ, ಎಲ್ಲ ಚೆನ್ನಾಗೇ ಆಗುತ್ತೆ. ಏನು ಯೋಚನೆ ಮಾಡಬೇಡ. ಮದುವೆ ಎಲ್ಲಿಂತ ಯಜಮಾನ್ರು ಗೊತ್ತು ಮಾಡಿ ತಿಳಿಸ್ತಾರೆ. ನಾವು ಅಲ್ಲಿಗೆ ಹೋದರೆ ಸಾಕು. ಅಯ್ಯೋ, ದೊಡ್ಡಮ್ಮವರು ನೋಡಿರಿ,
ದೊಡ್ಡ ಮನೆ ಬಗ್ಗೆ ಮಾತಾಡಬೇಕಾದ್ರೆ ದೊಡ್ಡಮ್ಮವರೇ ಫೋನ್ ಮಾಡಿಬಿಟ್ಟಿದ್ದಾರೆ. ಅಮ್ಮೋರೇ. ಹಲೋ ಪದ್ದು, ಹೇಗಿದೀಯಾ? ಮದುವೆ ಸಂಭ್ರಮ ಎಲ್ಲ ಜೋರಾಗಿ ನಡೀತಿದ್ಯಾ? ಏನೋ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ನಡೀತಾ ಇದೆ. ನಡೀಲಿ ನಡೀಲಿ. ಹಾ, ಮದುವೆ ನಡೆಯೋ ಜಾಗ ಯಾವುದು ಅಂತ ಗೊತ್ತಾಯ್ತಾ? ಇಲ್ಲ ಅಮ್ಮೋರೆ, ಇನ್ನೂ ಗೊತ್ತಾಗಿಲ್ಲ. ಜಗತ್ತೆಲ್ಲ ಹುಡುಕಿ ಶುಭ ಕಾರ್ಯಕ್ಕೆ ಒಂದು ಒಳ್ಳೆ ಜಾಗನ ನೀವೇ ನೋಡಿರ್ತೀರ ಅಂತ ನಮಗೆ ಗೊತ್ತು. ನೀವು ಎಲ್ಲಿಗೆ ಬರಬೇಕು ಅಂತ ಹೇಳ್ತೀರೋ ಅಲ್ಲಿಗೆ ಬರ್ತೀವಿ ಅಮ್ಮೋರೆ. ನಿನ್ನ ನಂಬಿಕೆಗೆ, ನಿನ್ನ ವಿಶ್ವಾಸಕ್ಕೆ, ನಿನ್ನ ನಿಷ್ಠೆಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವೀರು ಮದುವೆಗೆ ಅಂತ 1-2-3 ಜಾಗ ನೋಡ್ದ. ಆದರೆ ಅದು ಯಾವುದೋ ಅವ್ನ ಮನಸ್ಸಿಗೆ ಹತ್ತಿರ ಅಂತ ಅನ್ನಿಸ್ಲಿಲ್ವಂತೆ. ಆಗ ನನ್ನ ತಲೆಗೆ ಒಂದು ಜಾಗ ಹೊಳೀತು. ಎಂಥ ಅದ್ಭುತವಾದ ಜಾಗ ಗೊತ್ತಾ ಅದು. ಆ ಜಾಗಕ್ಕೆ ಹೋದರೆ ಏನೋ ಒಂಥರ ಸೆಳೆತ. ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ನಮ್ಮವರೇನೋ ಅಂತ ಅನಿಸೋ ಅಂಥ ಜಾಗ. ಆಹಾ, ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳೋಕ್ಕೆ ಖುಷಿ ಆಗ್ತಿದೆ ಅಮ್ಮೋರೆ. ಅಂಥ ಜಾಗ ಯಾವ್ದಮ್ಮೋರೆ? ಅದೇ ರಾಮಾಪುರದ ದೇವಸ್ಥಾನ. ಮೋರೆ, ರಾಮಾಪುರ ದೇವಸ್ಥಾನ ಅಂದರೆ? ಹ್ಞೂ, ನಾನು ನೀನು ಶ್ರಾವಣಿ ಎಲ್ಲರೂ ಹೋಗಿದ್ವಲ್ಲ, ಅದೇ ದೇವಸ್ಥಾನ. ಆ ತಾಯಿ ಸನ್ನಿಧಿಲಿ, ಅವಳ ಸಾಕ್ಷಿಲಿ ನನ್ನ ಮೊಮ್ಮಕ್ಕಳ ಮದುವೆ ನಡಿಬೇಕು ಅಂತ ನನ್ನ ಆಸೆ. ಅದಕ್ಕೆ ರಾಮಾಪುರ ದೇವಸ್ಥಾನದಲ್ಲೇ ಮದುವೆ ನಡೆಯೋದು ಅಂತ ನಿಶ್ಚಯ ಆಗಿದ್ದು. ವದ್ದು, ಅಮ್ಮೋರೆ, ಯಾಕೋ ಸುಮ್ಮನಾಗ್ಬಿಟ್ಟೆ? ನಾ ಹೇಳಿದ್ದು ಕೇಳಿಸ್ತೇನೋ? ಕೇಳಿಸ್ತು ಅಮ್ಮೋರೆ. ಆದರೆ ಇದ್ದಕ್ಕಿದ್ದ ಹಾಗೆ ರಾಮಾಪುರ ದೇವಸ್ಥಾನದಲ್ಲಿ ಮದುವೆ ಮಾಡಬೇಕು ಅಂತ ಯಾಕೆ ತೀರ್ಮಾನ ಮಾಡ್ತಿದ್ದೀರಾ ಅಮ್ಮೋರೆ? ಯಾಕೆ ಮಾಡಬಾರ್ದು? ಅಂಥ ಒಳ್ಳೆ ಪ್ರಶಸ್ತವಾದ ಜಾಗ ಇನ್ನೆಲ್ಲಿದೆ ಹೇಳು? ದೇವ್ರ ಸನ್ನಿಧಿ, ಶಕ್ತಿ ಕ್ಷೇತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗಾಗಲಿ ನನ್ನ ಮೊಮ್ಮಗಳಿಗಾಗಲಿ ಅಲ್ಲಿಗೆ ಹೋಗಿ ಬಂದಾಗ್ಲಿಂದನೂ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಸಂತೋಷ. ಅದಕ್ಕೆ ನನ್ನ ಮೊಮ್ಮಗಳ ಮದುವೆ ಅದೇ ದೇವಸ್ಥಾನದಲ್ಲಿ ಆಗಲಿ ಅಂತ ಆಸೆಪಟ್ಟೆ. ಏನಾಯಿತು? ಅಲ್ಲಿ ಮದುವೆ ನಡೆಸೋದ್ರ ಬಗ್ಗೆ ನಿನಗೇನಾದರೂ ತೊಂದರೆ ಇದೆಯಾ? ಅಯ್ಯೋ ಅಮ್ಮವ್ರೆ, ತೊಂದರೆ ಏನಿಲ್ಲ. ಹೊಸ ಜಾಗ, ಹೊಸ ಊರು, ಅದಕ್ಕೆ ಕೇಳಿದೆ ಅಮ್ಮವ್ರೆ. ನೀವೆಲ್ಲರೂ ತೀರ್ಮಾನ ತಗೊಂಡಿದ್ದೀರಿ ಅಂದರೆ ಅದು ನಮಗೂ ಇಷ್ಟನೇ. ಸರಿಯಪ್ಪ, ಹಾಗಿದ್ರೆ ಹಾಗೆ ಆಗಲಿ. ನಾವೆಲ್ಲ ಅಲ್ಲಿಗೆ ಹೊರಡ್ತೀವಿ, ನೀವು ಅಲ್ಲಿಗೆ ಬಂದುಬಿಡಿ. ಆಗಲಿ ಅಮ್ಮವ್ರೆ, ಬರ್ತೀವಿ. ನಂದಿನಿ ಅಮ್ಮವರು ಅದೇ ಊರಲ್ಲೇ ಇದ್ದಾರೆ. ಈಗ ನೋಡಿದ್ರೆ ಮದುವೆನೂ ಅಲ್ಲೇ ಮಾಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಏನು ಮಾಡೋದು ರೀ? ಸದ್ಯ ಅಂತೂ ಮದುವೆ ಒಳ್ಳೆ ಜಾಗದಲ್ಲಿ ಆಗ್ತಾ ಇದೆಯಲ್ಲ ರೀ. ಆ ದೇವಸ್ಥಾನ ಅಷ್ಟು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಕಣೆ. ಸಾಕ್ಷಾತ್ ದೇವಿ ಇರೋ ಸನ್ನಿಧಿ ಅದು. ಹೌದಾ? ಒಳ್ಳೇದಾಯ್ತು ಬಿಡಿ. ಹಾಗಿದ್ರೆ ನಾಳೆ ಸಂಜೆನೆ ಎಲ್ಲರೂ ಹೊರಟ್ಬಿಡೋಣ ರೇ. ಶ್ರೀವಲ್ಲಿ ಮನೆಯವ್ರನ್ನ ಮಗಳು ಅಳಿಯಂದ್ರನ್ನ ಕರೆದಿದ್ರೆ ಚೆನ್ನಾಗಿರ್ತಿತ್ತಲ್ವೇನ್ರಿ? ಅವ್ರನ್ನೆಲ್ಲ ಯಜಮಾನ್ರು ಕರೆದಿದ್ದಾರೆ ಕಣೆ. ಓ, ನಾವೋಗಿ ಕರೆದ್ರೆ ಅವ್ರು ನೊಂದ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ. ಇಂದ್ರಮ್ಮ ಅವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ವಾ ವಿಶಾಲು? ಸರಿ ಸರಿ, ಯಜಮಾನ್ರೆ ಕರೆದಿದ್ದಾರೆ ಅಂದಮೇಲೆ ಬಂದರೂ ಬರ್ಬೋದು. ಧನಲಕ್ಷ್ಮಿ ಹಳೀಂದ್ರಿಗೆ ಹೇಳ್ಬಿಡು, ಹಾಗೆ ಕಾಂತಮ್ಮ ಅವ್ರಿಗೂ ಹೇಳು, ಎಲ್ಲರೂ ರೆಡಿ ಇರಲಿ. ಸರಿ ಸರಿ, ಹೇಳ್ತೀನಿ. ಏನು ನಾವು ಕರೀಲಿಲ್ಲ ಅಂದರೆ ಕಾಂತಮ್ಮ ಏನು ಬರಲ್ಲ. ಈಗ ಅಲ್ಲಿ ಮದುವೆ ನಡೆಯೋದು ಸರಿಯೋ ತಪ್ಪೋ ಅಂತ ಒಂದು ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ನಂದಿನಿ ಅಮ್ಮವ್ರನ್ನ ಯಾರು ನೋಡಿಬಿಟ್ರೆ? ಯಾರೂ ನನ್ನ ನೋಡಬಾರ್ದು ಅಂತ ನಂದಿನಿ ಅಮ್ಮವರು ಇಷ್ಟು ವರ್ಷದಿಂದ ಕಣ್ಮರೆಯಾಗಿ ಬದುಕ್ತಿದ್ದಾರೆ. ಇವತ್ತಿನವರೆಗೂ ಒಂದೇ ಒಂದು ಸುಳಿವನ್ನು ಕೊಡದೆ ಅಲ್ಲೇ ಬದುಕ್ತಿರುವಾಗ ಈಗ ಇದ್ದಕ್ಕಿದ್ದ ಹಾಗೆ ಶ್ರಾವಣಿಯಮ್ಮವ್ರ ಮದುವೆ ಅಂದರೆ, ಅಯ್ಯೋ ದೇವ್ರೆ, ಮುಂದೆ ಏನಾಗುತ್ತೋ ಏನೋ. ಕಾಫಿ ತಗೊಳ್ರಿ. ಹಾಂ, ಏನಿವತ್ತು ಹೆಡ್ಲೈನು? ಕರ್ನಾಟಕದಲ್ಲಿ ಅಯ್ಯೋ ಅಯ್ಯೋ
ಅಯ್ಯೋ ಸುಬ್ರಹ್ಮಣ್ಯ, ನೋಡ್ಕೊಂಡು ಓಡಾಡೋದಲ್ವೇನೋ? ಹೇಳೋದೇ ಅಷ್ಟೇ ಬಿಡಮ್ಮ. ಅಲ್ಲಪ್ಪ, ಸ್ವಲ್ಪ ಕೂತು ಹೋಗು. ಲೇಟ್ ಆಗಿದೆಯಪ್ಪ, ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಒಂದು ಗಳಿಗೆ ಕೂತು ಹೊಂಟ್ರೆ ಪ್ರಪಂಚ ಏನೂ ಮುಳುಗೋಗಲ್ಲ. ಕೂತ್ಕೋ. ಆಚೆ ಹೋಗುವಾಗ ಇಂಥ ಸಕುನಗಳೆಲ್ಲ ಆಗಬಾರ್ದು. ಅಮ್ಮ ನಂಗೆ ಟೈಮ್ ಆಗಿದೆ, ನಾನು ಹೋಗ್ತೀನಿ. ರೀ, ಕಾಫಿ. ಬೇಡ ಮೇಡಮ್. ನೋ, ಎಲ್ಲರೂ ಹೊರಡ್ಬೇಕಾದ್ರೆ ಏನಾರು ಕೊಟ್ಟರೆ ಬೇಡ ಅನ್ಬಾರ್ದು ಕಣೋ. ಕೂತು ಕುಡಿದ್ಬಿಟ್ಟು ಹೋಗೋ. ಯಾಕೆ ಎಲ್ಲರೂ ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಾ ನನಗೆ? ಕುತ್ಕೊಂಡು ಕಾಫಿ ಕುಡಿಯೋಕ್ಕಾಗಲ್ಲ, ನಂಗೆ ಟೈಮ್ ಆಗಿದೆ, ನಾನು ಹೋಗ್ತೀನಿ. ಅಯ್ಯೋ ಸುಬ್ರಹ್ಮಣ್ಯ, ಹೋಗ್ತೀನಿ ಅಂತ ಹೇಳ್ಬಾರ್ದು. ಇದೇನ್ರಿ ಹೊರಗಡೆ ಹೋಗುವಾಗ್ಲೂ ಇವ್ನು ಸಿಡಿ ಸಿಡಿ ಅಂತನಲ್ಲ, ಈ ನಡುವೆ ನಮ್ಮ ಮಾತೆ ಕೇಳಲ್ಲ. ಏನಾಗಿದೆ ಅವನಿಗೆ? ಛೇ, ಸುಬ್ಬುಗೆ ತುಂಬ ಬೇಜಾರಾಗಿದೆ. ಅವನ ಮನೇಲಿ ಯಾರ ಮಾತು ಕೇಳ್ತಾ ಇಲ್ಲ. ಹೊರಡುವಾಗ ಈ ರೀತಿ ಎಲ್ಲ ಆಗೋದು ಅಪಶಕುನ ಅಂತ ಅತ್ತೆ ಹೇಳ್ತಾ ಇದ್ದಾರೆ. ದೇವ್ರೆ, ನನ್ನ ಸುಬ್ಬುಗೆ ಏನೂ ಆಗದೆ ಇರಲಿ, ಅವ್ನು ಯಾವಾಗಲೂ ಚೆನ್ನಾಗಿರಬೇಕು. ನಮ್ಮ ಕಾರ್ತಿಕೇಯನಿಗೆ ಬಿಲ್ಕುಲ್ ಈ ಮದುವೆ ಇಷ್ಟ ಇಲ್ಲ. ಅಕಸ್ಮಾತಾಗಿ ಈ ಮದುವೆ ಏನಾದರೂ ನಿಂತರೆ ಶ್ರೀವಲ್ಲಿ ಸುಬ್ರಹ್ಮಣ್ಯನ ಮದುವೆ ಆಗ್ಬೋದು. ಹಾಗೇನಾದರೂ ಆದರೆ ನಾನು ಶ್ರೀವಲ್ಲಿ ಕಡೆ. ಹಂಗಾಗದೆ ಈ ಶ್ರಾವಣಿ ಮೇಡಮ್ಮರ್ ಏನಾದರೂ ಮದುವೆ ಆಗಿಬಿಟ್ರೆ ನಾನು ಶ್ರಾವಣಿ ಮೇಡಮ್ಮರ ಕಡೆ. ಬದುಕು ಉಯ್ಯಾಲೆ ಇದ್ದ ಹಾಗೆ, ಆಗಾಗ ಆ ಕಡೆ ಈ ಕಡೆ ತೂಗ್ತಾನೇ ಇರಬೇಕು. ಶಿವಲಿ, ಏನಿದು? ತಾಳಿ ಸುಬ್ಬು, ನೀನು ನನ್ನ ಕುತ್ತಿಗೆ ಕಟ್ಟಬೇಕಾಗಿರೋ ತಾಳಿ. ನನಗೆ ಗೊತ್ತು ನೀನು ಶ್ರಾವಣಿನ ಪ್ರೀತಿಸ್ತಿಲ್ಲ, ಇದೆಲ್ಲ ನಾಟಕದ ಮದುವೆ ಅಂತ. ಆದರೆ ಈಗ ಶ್ರಾವಣಿಯವರಪ್ಪ ನಿಮ್ಮಿಬ್ರಿಗೂ ನಿಜವಾಗ್ಲೂ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಬ್ಬು, ನಿಂಗೆ ನಿಜವಾಗ್ಲೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ತಾನೆ? ಮನೆಯವ್ರಿಗಾಗಲಿ ಶ್ರಾವಣಿಗಾಗಲಿ ಶ್ರಾವಣಿಯವ್ರ ತಂದೆಗಾಗಲಿ ಇವ್ರು ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ಅಂತ ನೀನು ಈ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ಯಾ ತಾನೆ? ಸುಬ್ಬು, ದಯವಿಟ್ಟು ಮನ್ಸು ಬಿಚ್ಚಿ ಮಾತಾಡು. ನನಗೆ ಚೆನ್ನಾಗಿ ಗೊತ್ತು ನೀನು ಈ ಮನ್ಸು ಪೂರ್ತಿಯಾಗಿ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ ಅಂತ. ನೀನು ಈಗಲೂ ಹೇಳಿಲ್ಲ ಅಂದರೆ ಎಲ್ಲರೂ ಬಲವಂತ ಮಾಡಿ ನೀನು ಮದುವೆ ಮಾಡಿಸ್ಬಿಡ್ತಾರೆ. ಸುಮ್ಮನೆ ಮಾತಿಗೆ ಹೇಳಿಬೇಡ ಶಿವಲಿ ನನ್ನ. ಈಗ ನನಗೆ ಇದ್ರ ಬಗ್ಗೆ ಮಾತಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ದಾರಿ ಬಿಡು. ನಾನು ಬಿಡಲ್ಲ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ಸುಬ್ಬು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನೀ ಹೇಳೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ನಿನಗೆ ನನ್ನ ಹತ್ರ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ತಗೋ, ಈ ತಾಳಿನ ನನ್ನ ಕುತ್ತಿಗೆ ಕಟ್ಟು. ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೋಗಿ ಎಲ್ರಿಗೂ ಹೇಳೋಣ. ಹೇಗಿದ್ರು ನಮ್ಮಿಬ್ರು ಮದುವೆ ಫಿಕ್ಸ್ ಆಗಿತ್ತು. ಈಗ ನೀನು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರೆ ಏನು ತಪ್ಪಾಗಲ್ಲ. ತಗೋ. ಶಿವಲಿ, ಏನು ಹೇಳ್ತಿದ್ಯಾ? ಸುಮ್ಮನೆ ದಾರಿ ಬಿಡು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಸುಬ್ಬು, ಸುಳ್ಳು ಹೇಳ್ಬೇಡ ಸುಬ್ಬು. ನಿನ್ನನ್ನು ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ. ನಿನಗೇನು ಬೇಕು, ಏನು ಬೇಡ, ನೀನು ಖುಷಿಯಾಗಿ ಯಾವಾಗಿರ್ತೀಯ, ದುಃಖದಲ್ಲಿ ಯಾವಾಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸುಬ್ಬು. ಶ್ರಾವಣಿನ ಪ್ರೀತಿಸ್ತಿಲ್ಲ, ನಾವಿಬ್ರು ಮದುವೆ ಆಗಿಲ್ಲ ಅಂತ ಒಪ್ಕೊಂಡೆ ತಾನೆ? ಈಗ ನಿಜವಾಗ್ಲೂ ನಿಮ್ಮಿಬ್ರು ಮದುವೆ ಮಾಡಕ್ಕೆ ಹೊಟ್ಟಿದ್ದಾರೆ, ಆದರೂ ನೀನು ಒಪ್ಕೋತಿದ್ಯಾ ಅಂದರೆ ಅವ್ರ ಅಪ್ಪನ ಅಧಿಕಾರದ ಮೇಲೆ ಆಸೆನಾ ಅಥವಾ ಅವ್ರ ಆಸ್ತಿ ಅಂತಸ್ತಿನ ಮೇಲೆ ಆಸೆನಾ? ಸುಮ್ಮನೆ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ ಶಿವಲಿ. ನನ್ನ ಮನಸ್ಸಲ್ಲಿರೋ ಸಂಕಟ ನನಗೆ ಮಾತ್ರ ಗೊತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಶಿವಲಿ, ನಾನು ದೊಡ್ಡ ಮನೆಗೆ ಹೋದರೆ ನನ್ನ ಕಣ್ಣಿಗೆ ಕಾಣೋದು ಯಜಮಾನ್ರು ಮಾತ್ರ. ಅದು ಬಿಟ್ಟು ಅವ್ರ ಆಸ್ತಿ ಅಂತಸ್ತು ಅಧಿಕಾರ ಯಾವುದು ನನಗೆ ಕಾಣೋದು ಇಲ್ಲ, ನನಗೆ ಯಾವುದು ಬೇಕಾಗೂ ಇಲ್ಲ. ಸುಳ್ಳು ಹೇಳ್ಬೇಡ ಸುಬ್ಬು. ಇದ್ಯಾವುದು ಬೇಕಾಗಿಲ್ಲ ಅಂದಮೇಲೆ ಶ್ರಾವಣಿ ಜೊತೆ ಮದುವೆ ಆಗತ್ತಕ್ಕೆ ಏನಕ್ಕೆ ಒಪ್ಕೊಂತಿದ್ಯಾ? ಏನು ಮಾಡಲಿ, ನನಗೆ ಬೇರೆ ದಾರಿ ಇರಲಿಲ್ವಲ್ಲ. ಅವ್ರಿಗೆ ಮಾತು ಬೇರೆ ಕೊಟ್ಬಿಟ್ಟಿದ್ದೆ. ಏನು ಏನು ಸುಬ್ಬು ಹೇಳ್ತಿದ್ಯಾ? ಶಿವಲಿ, ಮದುವೆ ಮಂಟಪದಲ್ಲಿ ಶ್ರಾವಣಿ ಮೇಡಮ್ ಅವ್ರ ಕುತ್ತಿಗೆಗೆ ಅವರೇ ತಾಳಿ ಕಟ್ಕೊಂಡು ನನ್ನ ಪಕ್ಕ ಬಂದು ನಿಂತ್ಕೊಂಡ್ರು. ಅವ್ರಿಗೆ ಮದನ್ ಸರ್ನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಇದು ಯಾವುದನ್ನು ಯಾರಿಗೂ ಹೇಳ್ಬೇಡ ಅಂತ ನಿನ್ನಿಂದ ಮಾತು ತಗೊಂಡಿದ್ರು. ಇದೇ ಸತ್ಯ ಶಿವಲ್ಲಿ. ನಾನು ಅವತ್ತಿಂದ ಇವತ್ತವರೆಗೂ ಯಜಮಾನ್ರಿಗೆ ವಿಷಯ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಆದರೆ ಅವಕಾಶನೇ ಸಿಗ್ತಾ ಇಲ್ಲ. ಅವರು ನನ್ನ ಅಳಿಯ ಅಂತ ಕರೆಯುವಾಗೆಲ್ಲ ನನ್ನ ಮನಸ್ಸು ಚುಚ್ತಾ ಇರುತ್ತೆ. ಅಲ್ಲ, ನನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಇದೆ, ನೀನು ಆಸ್ತಿಗೋಸ್ಕರ ಅಂತ ಹೇಳ್ತಿದ್ಯಲ್ಲ ಶ್ರೀವಲ್ಲಿ. ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು ನನ್ನ ತಾಳಿ ಎಲ್ಲ ತೊಗೊಂಡ್ಬರ್ತೀಯಾ? ಶಿವಲಿ, ಅದೆಷ್ಟೇ ಕೋಟಿ ಆಸ್ತಿ ಇದ್ರೂ ನನಗೆ ಯಜಮಾನ್ರು ಅಷ್ಟೇ ಕಾಣೋದು.
ಅವ್ರ ಸೇವೆ ಮಾಡೋದು ಅಷ್ಟೇ ನನಗೆ ಮುಖ್ಯ. ಅದು ಬಿಟ್ಟು ಅವ್ರ ಆಸ್ತಿ ಅಂತಸ್ತು ಇದ್ಯಾವುದು ನನ್ನ ಕಣ್ಣಿಗೆ ಕಾಣೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಅವ್ರ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೊರತು ಅವ್ರ ಆಸ್ತಿಗೆ ಆಸೆ ಪಡಲ್ಲ. ಎಲ್ಲ ಮಾತಷ್ಟೇ ನನ್ನ ಮನಸ್ಸಲ್ಲಿರೋದು ಯಾರಿಗೂ ಅರ್ಥ ಆಗಲ್ಲ. ನೋಡಿದ್ರ ಅಪ್ಪಾಜಿ, ಸುಬ್ಬು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ರ? ಈಗಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿದ್ಯಾ? ಏನಣ್ಣ ಇದೆಲ್ಲ? ಅಬ್ಬ, ಅಂತೂ ಶ್ರೀವಲ್ಲಿ ಈಗ ಉಪಯೋಗಕ್ಕೆ ಬಂದ್ಲು. ಅವಳು ನನ್ನ ಮೇಲೆ ಹಾರಾಡಿದ್ ನೋಡಿ ಏನು ಮಾಡ್ತಾಳೋ ಅಂತ ಅನ್ಕೊಂಡಿದ್ದೆ. ಇವಳನ್ನ ಇಟ್ಕೊಂಡು ಡ್ರಾಮಾ ಮಾಡಿಸಿ ವೀರುಗೆ ಎಲ್ಲ ಸತ್ಯ ಗೊತ್ತಾಯ್ತು. ಇನ್ನು ಮದುವೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ವೀರು ಈಗ ಏನು ತೀರ್ಮಾನ ತಗೋತಾನೆ ಅಂತ ನೋಡಬೇಕು. ಮಾಡಿ 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 ವಾಟ್ ಮಾಮ್? ಅದೇನು ಗೊತ್ತಾ ಮಾಮ್ 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 ನಿನ್ನ ಮುಖದಲ್ಲಿ ನಗು, ವಾಯ್ಸಲ್ಲಿರೋ ಜೋಶು, ನೀನು ಖುಷಿಯಾಗಿರೋದು ಇದೆಲ್ಲ ನೋಡ್ತಿದ್ರೆ ಏನೋ ಸಾಧನೆ ಮಾಡಿದ್ಯಾ ಅಂತ ಅನ್ನಿಸ್ತದೆ. ಕಮನ್ ಮಾಮ್, ಏನು ಹೇಳು? ಹ್ಯಾಪಿ ನ್ಯೂಸ್, ಹ್ಯಾಪಿ ನ್ಯೂಸ್. ಅದನ್ನು ನಾನು ಹೇಳೋದಲ್ಲ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅದೇನು ಅಂತ ನಿನಗೆ ಗೊತ್ತಾಗತ್ತೆ. ನಾನು ನಿನಗೋಸ್ಕರ ಏನೆಲ್ಲ ಮಾಡಬೇಕು ಅಂತ ಆಸೆ ಪಟ್ಟೆ, ಆದರೆ ಆಸೆನೆಲ್ಲ ಆ ಶ್ರಾವಣಿ ನೀರಲ್ಲಿ ಹೋಮ ಮಾಡಿಬಿಟ್ಲು. ಆದರೆ ಈ ವಿಜಯಾಂಬಿಕಾ ಆಸೆ ಪಡೋದು ಮಾತ್ರ ಅಲ್ಲ, ಆ ಆಸೆನ ಹಠ ಮಾಡ್ತಾಳೆ, ಆ ಹಠನ ಸಾಧಿಸ್ತಾಳೆ. ಮಾಮ್, ನೀನು ಈ ರೀತಿ ಮಾತಾಡ್ತಿರೋದು ಕೇಳ್ತಿದ್ರೆ ಒಂಥರ ಖುಷಿ ಆಗ್ತಿದೆ ಮಾಮ್. ಅಂತೂ ಯಾವುದೋ ಹಠನ ಸಾಧಿಸಿದ್ಯಾ ಅಂತ ಆಯಿತು. ಅದನ್ನು ತಿಳ್ಕೊಳಕ್ಕೆ ನಾನು ಕಾಯ್ತಾ ಇದ್ದೀನಿ. ಏನು ಹೇಳು ಮಾಮ್? ಹಾಂ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆ ಸುಬ್ಬು ಇಲ್ಲಿಗೆ ಬರ್ತಾನೆ. ಆ ಸುಬ್ಬುನ ನೋಡಿ ವೀರು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಾಗಬೇಕು. ಆ ವೀರು ಸುಬ್ಬುನ ಈ ಮನೆ ಮಗ, ದೊಡ್ಡ ಮನೆ ಅಳಿಯ, ಹಾಗೆ ಹೀಗೆ ಅಂತ ಹೇಳ್ತಿದ್ನಲ್ಲ, ಈಗ ಅದೆಲ್ಲ ಉಲ್ಟಾ ಆಗುತ್ತೆ. ಹಾಗೆ ಮಾಡಿದಾಳೆ ನಿಮ್ಮಮ್ಮ. ಸೂಪರ್ ಮಾಮ್. ವಿಷಯ ಏನು ಅಂತ ಹೇಳು ಪ್ಲೀಸ್. ನನಗೆ ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕಾಗ್ತಿಲ್ಲ. ನಾನು ಎಲ್ಲಿ ಮತ್ತೆ ಸುಬ್ಬು ಮತ್ತು ಮಾವ ಒಂದಾಗ್ಬಿಡ್ತಾರೋ ಅಂತ ಭಯ ಆಗಿತ್ತು. ಆದರೆ ಇವಾಗ ನೀನು ಮಾತಾಡ್ತಿರೋದು ನೋಡ್ತಿದ್ರೆ ನಿಜವಾಗ್ಲೂ ಏನೋ ಮಾಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಹೇಳು ಮಾಮ್, ಏನು ಮಾಡಿದ್ಯಾ ಹೇಳು? ಕಾಯಬೇಕು ಮಾಡಿ, ಸ್ವಲ್ಪ ಹೊತ್ತು ಕಾಯಬೇಕು. ಸೋತಾಗ ಗೆಲುವು ಸಿಗೋವರೆಗೂ ಕಾಯಬೇಕು. ನಿಮ್ಮಮ್ಮ ಇಷ್ಟು ವರ್ಷ ಕಾಯಲಿಲ್ವಾ? ಈಗ ನಮಗೆ ಗೆಲುವು ಸಿಗ್ತಿದೆ, ಆ ಶ್ರಾವಣಿ ಸೋಲ್ತಿದ್ದಾಳೆ. ನಾವು ಅದನ್ನ ಎಂಜಾಯ್ ಮಾಡಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕಾಯಬೇಕು. ಆ ಸುಬ್ಬು ಶ್ರಾವಣಿ ಮದುವೆ ಮಾತ್ರ ಅಲ್ಲ, ಆ ಮದುವೆ ನೆಪದಲ್ಲಿ ಎಷ್ಟೆಲ್ಲ ಸಂಬಂಧಗಳಾಯ್ತು. ಆ ಸಂಬಂಧಗಳೆಲ್ಲ ಈಗ ಮುರಿದು ಬೀಳುತ್ತೆ. ನಾವದನ್ನ ನೋಡಬೇಕು, ನಾವದನ್ನ ನೋಡಿ ನಮ್ಮ ಕಣ್ ತುಂಬಿಸ್ಕೋಬೇಕು ಮಾಡಿ. ಮದುವೆಗೆ ಇನ್ನೊಂದೇ ಒಂದು ದಿನ ಇರೋದು. ಸುಬ್ಬು ಹತ್ರ ನಾನು ಏನು ಮಾತಾಡಲಿ, ಹೇಗೆ ಮಾತಾಡಲಿ, ಅವನಿಗೆ ಹೇಗೆ ಸಮಾಧಾನ ಮಾಡಲಿ, ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. ಮೇಡಮ್, ನಿಮಗೊಂದು ಬ್ಯಾಡ್ ನ್ಯೂಸ್ ಇದೆ ಮೇಡಮ್. ಬ್ಯಾಡ್ ನ್ಯೂಸಾ? ಏನದು? ಮೇಡಮ್, ವಿಜಯಾಂಬಿಕಾ ಅವರು ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮೇಡಮ್. ನಿಮ್ಮ ಮನೆ ಧೂಳಿಪಟ ಆಗೋಗುತ್ತೆ, ಶ್ರಾವಣಿ ಸುಬ್ಬು ಮದುವೆ ಆಗಲ್ಲ, ಅವ್ರಿಗಿರು ದೂರ ಆಗ್ತಾರೆ, ಹಾಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ರು ಮೇಡಮ್. ಏನೋ ಸರಿಯಾಗಿ ಹೇಳಲಿಲ್ಲ. ನೀವೇನು ಕೇಳಲಿಲ್ವಾ? ಮೇಡಮ್, ಎಲ್ಲ ಥರನೂ ಕೇಳಿದೆ ಮೇಡಮ್, ಆದರೆ ಅವ್ರು ಏನೂ ಸರಿಯಾಗಿ ಹೇಳಲಿಲ್ಲ. ಆದರೆ ನನಗನ್ಸೋ ಪ್ರಕಾರ ಅವರು ನಿಮ್ಮ ಮದುವೆ ನಿಲ್ಸೋಕ್ಕೆ ದೊಡ್ಡದಾಗಿ ಏನೋ ಪಿತೂರಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೀವು ಯಾವುದಕ್ಕೂ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಅವ್ರು ಏನಾರು ಕಾಲ್ ಮಾಡಿದ್ರೆ ಏನು ಎತ್ತ ಅಂತ ವಿಷಯ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಮೇಡಮ್. ಸರಿ ಸರಿ ಮೇಡಮ್. ಇವತ್ತು ಯಜಮಾನ್ರಿಗೆ, ಲಲಿತಾ ದೇವಿ ಅಮ್ಮವ್ರಿಗೆ, ಎಲ್ರಿಗೂ ಇರೋ ಸತ್ಯ ಎಲ್ಲ ಹೇಳ್ಬಿಡ್ಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ ಮೇಡಮ್. ಆದರೂ ನಾನು ಹೇಳಲ್ಲ ಅಂದ್ಕೋಬೇಡಿ ಮೇಡಮ್, ನೀವು ಆದಷ್ಟು ಬೇಗ ಹೇಳೇ ಹೇಳ್ತೀನಿ. ಇಲ್ಲಾಂದರೆ ಈ ಥರ ಯೋಚನೆಗಳು ನನ್ನ ನರಳಿಸಿ ಸಾಯಿಸ್ಬಿಡುತ್ತೆ. ಎಂಥ ಸನ್ನಿವೇಶದಲ್ಲೂ ಕುಗ್ಗದಿರು. ಏನೇ ಆಗಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತನ್ನು ಮರೆಯದಿರು. ಇಲ್ಲ, ಯಾರು ಏನೇ ಹೇಳಲಿ ನನ್ನ ಪ್ರೀತಿನ ನಾನು ಉಳಿಸ್ಕೋತೇನೆ.
ನಮ್ಮಮ್ಮನ ಮಾತುಗಳೇ ನನಗೆ ಧೈರ್ಯ. ನಾನು ಕುಕ್ಕಲ್ಲ. ಏನ್ ಶ್ರಾವಣಿ, ಏನೋ ಯೋಚನೆ ಮಾಡ್ತಿದ್ಯಾ? ಕಾಲ ನಿನ್ನ ಕಡೆ ಇದೆ ಅಂತ ಕುಣಿತಿದ್ದೆ, ಈಗ ಅದೇ ಕಾಲ ನನ್ನ ಕಡೆ ಇದೆ. ಎಷ್ಟು ಬೇಗ ಎಲ್ಲ ಬದಲಾಗೋಯ್ತು ನೋಡು. ಏನು ಹೇಳ್ತಿದ್ಯಾ ನೀನು? ಹೇಳ್ತೀನಿ, ಹೇಳಕ್ಕೆ ಅಂತಾನೆ ಬಂದಿರೋದು. ಸುಬ್ಬು ನಿನ್ನ ಗಂಡ ಅಂತ ಎಷ್ಟೆಲ್ಲ ಮೆರೀತಿದ್ದೆ, ಈಗ ಮಾತುಗಳಿಗೆ ಯಾವ ಬೆಲೆನೂ ಇಲ್ಲ. ನಿನ್ನ ಮತ್ತೆ ಸುಬ್ಬು ಸಂಬಂಧ ಕಡ್ಡಿ ಮುರಿದ ಹಾಗೆ ಮುರಿದು ಹೋಗುತ್ತೆ. ಸುಬ್ಬು ಈಗ ಕೆಲ್ಸಕ್ಕೆ ಹೋಗಿದ್ದಾನಲ್ವಾ, ಅವನು ವಾಪಸ್ ಬರ್ತಾನೆ. ಆದರೆ ಅವನು ಈ ಮನೆಗೆ ವಾಪಸ್ ಬರ್ತಿದ್ದ ಹಾಗೆ ನೀನು ಈ ಮನೆಯಿಂದ ಆ ಮನೆಗೆ ಶಾಶ್ವತವಾಗಿ ಹೋಗ್ತೀಯ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಶ್ರೀವಲ್ಲಿ. ಸುಬ್ಬು ನನಗೆ ಮಾಡೇ ನಿನ್ನ ನಾಟಕನ. ನೀನೇ ತಾಳಿ ಕಟ್ಕೊಂಡು ಸುಬ್ಬು ಪಕ್ಕದಲ್ಲಿ ನಿಂತ್ಕೊಂಡು ಇಡೀ ಪ್ರಪಂಚಕ್ಕೆ ನೀನು ಸುಬ್ಬು ಮದುವೆ ಆಗಿದ್ದೀರಾ ಅಂತ ನಂಬಿಸಿದ್ಯಾ. ಆದ್ರೆ ಈಗ ಆ ಸತ್ಯ ಎಲ್ರಿಗೂ ಗೊತ್ತಾಗಿದೆ, ಮುಖ್ಯವಾಗಿ ನಿಮ್ಮಪ್ಪಂಗೂ ಗೊತ್ತಾಗಿದೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ನಂಬಲೇಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲೇ ನಂಬ್ತೀಯ. ನಿಮ್ಮಪ್ಪನೇ ಈ ಮದುವೆನ ನಿಲ್ಲಿಸ್ತಾರೆ, ನೀನು ಈ ಮನೆಯಿಂದ ತೊಲಗ್ತೀಯ. ನಾನು ಸುಬ್ಬು ಇಬ್ರು ಮದುವೆ ಆಗ್ತೀವಿ. ಈ ಎಲ್ಲ ಮಾತುಗಳನ್ನೂ ನೆನಪಲ್ಲಿಟ್ಕೋ, ಯಾಕಂದ್ರೆ ಮುಂದೆ ನಡೆಯೋ ಭವಿಷ್ಯ ಇದು.